ವೀಕ್ಷಕರೇ, ರವೀನಾ ಟಂಡನ್ ಜೊತೆ ಮದ್ವೆ, ತನಗಿಂತನೂ ಕೂಡ ದೊಡ್ಡ ವಯಸ್ಸಿನ ರೇಖಾ ಜೊತೆ ಅಫೇರ್, ತನ್ನ ಗರ್ಲ್ ಫ್ರೆಂಡ್ ನ ಬೆಸ್ಟ್ ಫ್ರೆಂಡ್ ಜೊತೆ ಟೂ ಟೈಮಿಂಗ್. ಅರೆ ಇದೇನಿದು, ಯಾವುದೋ ಬಿ ಗ್ರೇಡ್ ಅಥವಾ ಸಿ ಗ್ರೇಡ್ ನಡನ್ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ನೀವು ಅನ್ಕೋಬಹುದು. ಆದ್ರೆ ಇದು ಬಾಲಿವುಡ್ ನ ಖಿಲಾಡಿ ಅಕ್ಷಯ್ ಕುಮಾರ್ ಅವ್ರ ಮೇಲೆ ಇರುವಂತ ಆರೋಪಗಳು. ಪ್ರಿಯಾಂಕಾ ಚೋಪ್ರಾ, ಟ್ವಿಂಕಲ್ ಖನ್ನಾ, ಇನ್ನೂ ಕೂಡ ಅನೇಕ ನಟಿಯರೊಂದಿಗೆ ಅಕ್ಷಯ್ ಕುಮಾರ್ಗೆ ಸಂಬಂಧ ಇದೆ ಎಂಬ ವದಂತಿಗಳು ಕೇಳಿಬಂದಿದ್ವು. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಅಕ್ಷಯ್ ಕುಮಾರ್ ಅವರ ಕರಿಯರ್ ಬಗ್ಗೆ ಅಲ್ಲ, ಅವರ ಅಫೇರ್ಗಳ ಬಗ್ಗೆ ಮಾತನಾಡೋಣ. ಅದು 90ರ ದಶಕದ ಆರಂಭದ ಕಾಲಘಟ್ಟ. ಅಕ್ಷಯ್ ಕುಮಾರ್ ಸಿನಿಮಾ ರಂಗದಲ್ಲಿ ಬಹಳ ಕಷ್ಟಪಡ್ತಿದ್ರು. ಒಂದು ಹಂತದಲ್ಲಿ ಅಕ್ಷಯ್ ಕುಮಾರ್ಗೆ ಫಿಲಿಂ ಇಂಡಸ್ಟ್ರಿಯ ಬಾಗಿಲುಗಳು ಮುಚ್ಚಿದಂತೆಯೇ ಇತ್ತು. ಅಕ್ಷಯ್ ಕುಮಾರ್ ಬಹಳ ಕಷ್ಟಪಡ್ತಿದ್ದಂತ ಸಮಯ ಅದು. ಆದರೆ ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಪೂಜಾ ಬೇಡಿ ಕಾಲಿಡುತ್ತಾರೆ. ಪೂಜಾ ಅದಾಗಲೇ ದೊಡ್ಡ ಸ್ಟಾರ್ ನಟಿಯಾಗಿ ಮಿಂಚುತ್ತಾ ಇದ್ರು. ಆಗ ಅಕ್ಷಯ್ ಕುಮಾರ್ ಈ ಒಂದು ಅವಕಾಶವನ್ನ ಬಾಲಿವುಡ್ ನ ಲೋಕಕ್ಕೆ ಹೋಗುವಂತ ಗೋಲ್ಡನ್ ಟಿಕೆಟ್ ಅಂತಾನೆ ಭಾವಿಸಿ ಪೂಜಾ ಬೇಡಿ ಅವರೊಂದಿಗೆ ಡೇಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಯನ್ನು ಕೂಡ ನಾವು ಹೇಳ್ತಿಲ್ಲ, ಕೆಲವು ಮ್ಯಾಗಝಿನ್ಗಳಲ್ಲಿ ವರದಿಯಾಗಿದ್ದಾವೆ. ರಿಪೋರ್ಟ್ಗಳ ಪ್ರಕಾರ ಆ ಒಂದು ಸಮಯದಲ್ಲಿ ಅಕ್ಷಯ್ ಕುಮಾರ್ ಪೂಜಾ ಜೊತೆ ಪ್ರತಿಯೊಂದು ಪಾರ್ಟಿ, ಪ್ರತಿಯೊಂದು ಫಂಕ್ಷನ್ಗೆ ಹೋಗ್ತಿದ್ರು. ಅಂದ್ರೆ ಸಿನಿಮಾ ಜಗತ್ತಿನ ಎಲ್ಲಾ ದೊಡ್ಡವರು ಸೇರುವಂತ ಎಲ್ಲಾ ಜಾಗಗಳಿಗೂ ಅವರು ಪೂಜಾ ಜೊತೆ ತಪ್ಪದೆ ಹೋಗ್ತಿದ್ರು. ಈ ಅಕ್ಷಯ್ ಕುಮಾರ್ ಅವರ ಕ್ಯಾಲ್ಕುಲೇಷನ್ ತುಂಬಾ ಸಿಂಪಲ್. ಅದೇನಪ್ಪ ಅಂದ್ರೆ ಸ್ಟಾರ್ ನಟಿಯರ ಜೊತೆ ಅಫೇರ್ ನಡೆಸಿದ್ರೆ ತಾನೂ ಕೂಡ ಸ್ಟಾರ್ ಆಗಬಹುದು ಅನ್ನೋದು. ಆದ್ರೆ ಈ ಒಂದು ಪ್ರೇಮ್ ಕಹಾನಿಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅಕ್ಷಯ್ ಕುಮಾರ್ ಮಾಡಿದ್ದು ಕೇವಲ ಸ್ಟ್ರಾಟಜಿ, ಆದ್ರೆ ಪೂಜಾ ಮನ್ಸಾರೆ ಅಕ್ಷಯ್ ಕುಮಾರ್ ಅವರನ್ನ ಪ್ರೀತಿಸಿದ್ರು. ಈ ಪ್ರೀತಿ ಎಂಬ ಸಂಬಂಧದಿಂದ ಅಕ್ಷಯ್ ಕುಮಾರ್ಗೆ ಸಾಕಷ್ಟು ನೆಟ್ವರ್ಕ್ಗಳು ಸಿಗ್ತವೆ. ಇದರಿಂದ ಅಕ್ಷಯ್ ಕುಮಾರ್ಗೆ ಅನೇಕ ಸಿನಿಮಾಗಳಲ್ಲಿ ಅವಕಾಶ ಕೂಡ ಸಿಗುತ್ತೆ. ಇದಾದ ನಂತರ ಅಕ್ಷಯ್ ಕುಮಾರ್ ಅವರ ಕಿಲಾಡಿ ಸಿನಿಮಾ ಬಿಡುಗಡೆ ಆಗುತ್ತೆ. ಈ ಒಂದು ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನ ತಂದ್ಕೊಡುತ್ತೆ. ಇದು ಅಕ್ಷಯ್ ಕುಮಾರ್ ಅವರ ಲೆವೆಲ್ ಅನ್ನೇ ಚೇಂಜ್ ಮಾಡುತ್ತೆ. ಅದಷ್ಟಲ್ಲದೆ ಇವ್ರ ಜೊತೆಲಿ ಮತ್ತೊಬ್ಬ ನಟಿಯ ಲಕ್ ಕೂಡ ಬದಲಾಗುತ್ತೆ. ಆಕೆಯು ಕೂಡ ಓರ್ವ ಸ್ಟಾರ್ ನಟಿಯಾಗಿ ಹೊರಹೊಮ್ಮುತ್ತಾರೆ. ಆಕೆ ಬೇರೆ ಯಾರು ಅಲ್ಲ, ಆಯಿಷಾ ಜುಲ್ಕಾ. ಸಿನಿಮಾದಲ್ಲಿ ಇವರಿಬ್ಬರ ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಬಹಳ ಜೋರಾಗಿನೇ ನಡೀತಾ ಇತ್ತು. ಜನರು ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಏನಾದರೂ ನಡೀತಿರಬಹುದು ಅಂತ ಊಹೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರ ಕುರಿತಾದಂತ ಗಾಸಿಪ್ಗಳು ಬಹಳ ವೇಗವಾಗಿ ಎಲ್ಲ ಕಡೆ ಹರಡಿದ್ವು. ಬಾಲಿವುಡ್ ನ ಹೊಸ ಹಾಟ್ ಜೋಡಿಂದನೇ ಜನ ಮಾತನಾಡ್ಕೊಳ್ತಿದ್ರು. ಆದ್ರೆ ನಿಜವಾದ ಕತೆ ಇಷ್ಟು ಸಿಂಪಲ್ ಆಗಿ ಇರ್ಲಿಲ್ಲ. ಸ್ವಲ್ಪ ದಿನಗಳು ಕಳೆದ ನಂತರ ಈ ಇಬ್ಬರು ತಮ್ಮ ತಮ್ಮ ದಾರಿಯಲ್ಲಿ ಮುಂದುವರೆದ್ರು. ಕಿಲಾಡಿ ಸಿನಿಮಾದಲ್ಲಿ ಕಾಣಿಸ್ತಂತ ಕೆಮಿಸ್ಟ್ರಿ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಾಗಿತ್ತು. ರಿಯಲ್ ಲೈಫ್ ನಲ್ಲಿ ಈ ಒಂದು ಸಂಬಂಧ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ. ಆಯಿಷಾ ಜುಲ್ಕಾ ಕೂಡ ಒಂದು ಇಂಟರ್ವ್ಯೂನಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಅಟ್ರಾಕ್ಷನ್ ಇತ್ತು, ಆದ್ರೆ ಅದನ್ನ ಫಿಸಿಕಲ್ ಅಟ್ರಾಕ್ಷನ್ ಅಂತ ಹೇಳೋದು ಸರಿಯಲ್ಲ. ನಮ್ಮ ನಡುವೆ ಒಂದು ವಿಭಿನ್ನವಾದಂತಹ ಫೀಲಿಂಗ್ ಮತ್ತು ಕೆಮಿಸ್ಟ್ರಿ ಇತ್ತು. ಅದು ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಕಾಣ್ತಿತ್ತು. ಈ ಒಂದು ಸಂಬಂಧ ಮುಂದುವರಿದೇನೆ ಅದು ಅಲ್ಲೇ ಸ್ಕ್ರೀನ್ ನಲ್ಲಿ ಅಂತ್ಯ ಆಗುತ್ತೆ. ನಂತರ ಅಕ್ಷಯ್ ಕುಮಾರ್ ಅವರ ಅಫೇರ್ ಇನ್ನೊಬ್ಬ ಸ್ಟಾರ್ ನಟಿಯೊಂದಿಗೆ ಶುರುವಾಗುತ್ತೆ. ಆ ನಟಿ ಬೇರೆ ಯಾರು ಅಲ್ಲ, 90 ಕಿಡ್ಸ್ ಗಳ ಮೊದಲ ಕ್ರಶ್ ರವೀನಾ ಟಂಡನ್. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಇವರಿಬ್ರು ಕೂಡ ನಟಿಸಿದಂತ ಪ್ರತಿ ಹಾಡ್ನಲ್ಲೂ ಕೂಡ ಫೈರ್ ಇರ್ತಾ ಇತ್ತು. ಇವರಿಬ್ಬರ ಕೆಮಿಸ್ಟ್ರಿ ಅವತ್ತು ನೋಡುಗರ ಮನ ಸೆಳೆದಿದಂತೂ ಸುಳ್ಳಲ್ಲ. ಆದರೆ ಈ ಒಂದು ಕೆಮಿಸ್ಟ್ರಿ ಕೇವಲ ರೀಲ್ನವರೆಗೂ ಮಾತ್ರ ಸೀಮಿತವಾಗಿರಲಿಲ್ಲ. ರವೀನಾ ಅವರ ಜೀವನನೇ ನಾಶ ಆಗುವಂತ ಮಟ್ಟಕ್ಕೆ ತಲುಪಿತ್ತು. ಇವರಿಬ್ಬರ ಆಫ್ ಸ್ಕ್ರೀನ್ ಪ್ರೀತಿ ಬಾಲಿವುಡ್ಗೆ ತುಂಬಾ ಇಷ್ಟ ಆಗಿತ್ತು. ಎರಡೂ ಕೂಡ ಇವರು ಪರ್ಫೆಕ್ಟ್ ಜೋಡಿ ಅಂತ ಹೇಳ್ತಿದ್ರು. ಇಬ್ರು ಪಂಜಾಬಿಗಳು, ಇಬ್ರು ಬಾಲಿವುಡ್ ನ ಶೈನಿಂಗ್ ಸ್ಟಾರ್ಗಳು. ಬಾಲಿವುಡ್ ನ ಇಂಡಸ್ಟ್ರಿಯಲ್ಲಿ ಇವರಿಬ್ರು ಮದುವೆ ಆಗ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 1996ರ ಸಮಯದಲ್ಲಿ ಖಿಲಾಡಿ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಸೆಟ್ ನ ಒಳಗೆ ಒಂದು ಹೊಸ ವದಂತಿ ಹುಟ್ಕೊಳ್ಳುತ್ತೆ. ಅಕ್ಷಯ್ ಕುಮಾರ್ ಮತ್ತು ರೇಖಾ ನಡುವೆ ಹೆಚ್ಚುತ್ತಿರುವಂತ ಕ್ಲೋಸ್ ಆಫ್ ಫ್ರೆಂಡ್ಶಿಪ್ ಕಥೆಗಳು ಬೆಳಕಿನ ವೇಗದಲ್ಲಿ ಎಲ್ಲಾ ಕಡೆ ಹರಡೋದಕ್ಕೆ ಶುರುವಾಯಿತು. ರೇಖಾ ಸಂಪೂರ್ಣವಾಗಿ ಅಕ್ಷಯ್ ಅವರ ಆಕರ್ಷಣೆಗೆ ಒಳಗಾಗಿದ್ರು. ಮತ್ತೆ ಅವರ ಸಂಬಂಧ ಸಾಮಾನ್ಯ ಕೋ ಸ್ಟಾರ್ಗಳ ಗಡಿಯನ್ನೇ ಮೀರಿ ಹೋಗಿತ್ತು ಎಂಬ ವದಂತಿಗಳು ಹರಿದಾಡಿದ್ವು. ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣವನ್ನ ತಪ್ಪು ಹೋಗಿತ್ತು. ಆದ್ರೆ ಆ ಒಂದು ಸಮಯದಲ್ಲೇ ಅಕ್ಷಯ್ ಕುಮಾರ್ ರವೀನಾ ಜೊತೆ ಡೇಟಿಂಗ್ ಅನ್ನ ಮಾಡ್ತಿದ್ರು. ಈ ಒಂದು ಸುದ್ದಿ ರವೀನಾ ಅವರಿಗೆ ಗೊತ್ತಾಗ್ತಿದ್ದ ಹಾಗೇನೆ ಡ್ರಾಮಾ ಶುರುವಾಯಿತು. ಅತ್ಯಂತ ಶಾಕಿಂಗ್ ವಿಷಯ ಏನಂದ್ರೆ ರವೀನಾ ಅದೇ ಸಿನಿಮಾದಲ್ಲಿ ರೇಖಾ ಅವರ ತಂಗಿಯ ಪಾತ್ರವನ್ನ ಮಾಡ್ತಿದ್ರು. ರಿಪೋರ್ಟ್ಗಳ ಪ್ರಕಾರ ರವೀನಾ ನೇರವಾಗಿ ರೇಖಾ ಅವರಿಗೆ ಅಕ್ಷಯ್ನಿಂದ ಸ್ವಲ್ಪ ದೂರ ಉಳಿಯೋದಿಕ್ಕೆ ಹೇಳಿದ್ರು. ರವೀನಾ ಅವ್ರ ಪ್ರಕಾರ ತಪ್ಪು ಅಕ್ಷಯ್ ಕುಮಾರ್ ಅವರದ್ದು ಅಲ್ಲ, ತಪ್ಪು ಮಾಡಿದ್ದು ರೇಖಾ ಅಂತ ಭಾವಿಸಿದ್ರು. ರವೀನಾ ಒಂದು ಇಂಟರ್ವ್ಯೂನಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ರು. ಅಕ್ಷಯ್ ಸ್ವತಃ ರೇಖಾ ಅವ್ರ ಕೈಯಿಂದ ತಪ್ಪಿಸ್ಕೊಳ್ತಿದ್ರು, ಜೊತೆಗೆ ಸಿನಿಮಾಗೋಸ್ಕರ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತಿದ್ರು ಅಂತ ಹೇಳಿದ್ರು. ನಂತರ ಬಂದಂತ ಆ ಶಾಕಿಂಗ್ ವಿಷಯ ಎಲ್ಲರನ್ನೂ ಕೂಡ ಕಂಗಾಲ್ ಮಾಡಿತ್ತು. ರೇಖಾ ಮತ್ತೆ ಅಕ್ಷಯ್ ಕುಮಾರ್ ಸಂಬಂಧ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಸ್ವತಃ ರೇಖಾ ಅವರು ಅಕ್ಷಯ್ಗಾಗಿ ಮನೆಯಿಂದ ಅಡಿಗೆ ಮಾಡಿ ಕಳುಹಿಸಿಕೊಡ್ತಿದ್ರಂತೆ. ಈ ಒಂದು ವಿಚಾರ ರವೀನಾಗೆ ಮತ್ತಷ್ಟು ಕಿರಿಕಿರಿ ಉಂಟು ಮಾಡಿತ್ತು. ಈ ರವೀನಾ ಸಂದರ್ಶನವೊಂದರಲ್ಲಿ ರೇಖಾ ಒಬ್ಬ ಅದ್ಭುತ ವ್ಯಕ್ತಿ, ಆದರೆ ಕೆಲವು ವೈಯಕ್ತಿಕ ವಿಚಾರಗಳಲ್ಲಿ ಇತಿಮಿತಿಗಳನ್ನ ನೋಡಿ ನಡೆದುಕೊಳ್ಬೇಕು ಅಂತ ಈ ರವೀನಾ ಹೇಳಿದ್ರು. ಆದ್ರೆ ಸ್ವಲ್ಪ ದಿವಸ ಕಳೆದ ನಂತರ ಈ ರವೀನಾಗೆ ಮತ್ತೊಂದು ವಿಚಾರ ಸ್ಪಷ್ಟವಾಗುತ್ತೆ. ಅದೇನಪ್ಪ ಅಂದ್ರೆ ಈ ಅಕ್ಷಯ್ ಕುಮಾರ್ಗೆ ರಿಲೇಶನ್ಶಿಪ್ ನಲ್ಲಿ ಲಾಯಲ್ಟಿ ಸ್ವಲ್ಪ ಕೂಡ ಇಲ್ಲ ಅನ್ನೋದು ಈ ರವೀನಾಗೆ ಗೊತ್ತಾಗುತ್ತೆ.
ಈ ಅಕ್ಷಯ್ ಕುಮಾರ್ ಅವ್ರ ಜೊತೆ ಎಂಗೇಜ್ ಆಗಿದ್ದಂತ ಸಮಯದಲ್ಲಿ ಅವರು ಇನ್ನೂ ಕೂಡ ಇಬ್ರು ಹುಡುಗಿಯರೊಂದಿಗೆ ಎಂಗೇಜ್ ಆಗಿದ್ರು ಅಂತ ಸ್ವತಃ ರವೀನಾ ಹೇಳ್ಕೊಂಡಿದ್ರು. ಒಂದು ಸಂದರ್ಶನದಲ್ಲಿ ಆಕೆ ಅಕ್ಷಯ್ ಕುಮಾರ್ ಅವರು ತನ್ನ ಕೊನೆ ಶೂಟ್ ಮುಗಿದ ನಂತರ ತನ್ನ ಜೊತೆ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಇದ್ರ ಜೊತೆ ಒಂದು ಶಾಕಿಂಗ್ ವಿಚಾರವನ್ನು ಕೂಡ ಅವರು ಹಂಚ್ಕೊಂಡಿದ್ರು. ಅದೇನಪ್ಪ ಅಂದ್ರೆ ದೇವಸ್ಥಾನದಲ್ಲಿ ಇವರಿಬ್ಬರಿಗೂ ಸಂಪೂರ್ಣ ವಿಧಿವಿಧಾನದ ಪ್ರಕಾರ ಸೀಕ್ರೆಟ್ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹಂಚ್ಕೊಂಡಿದ್ದಾರೆ. ರವೀನಾ ತಮ್ಮ ಕರಿಯರ್ ಪೀಕ್ ನಲ್ಲಿ ಇದ್ದಂತ ಸಮಯದಲ್ಲಿ ಬೇರೆ ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸ್ತಾರೆ. ಇದಕ್ಕೆ ಕಾರಣ ಅಕ್ಷಯ್ ಕುಮಾರ್. ಹೌದು, ಎಲ್ಲ ಗೃಹಿಣಿಯಂತೆ ರವೀನಾ ಕೂಡ ನಟನೆ ಬಿಟ್ಟು ಮನೇಲೆ ಇರಬೇಕು ಅಂತ ಅಕ್ಷಯ್ ಬಯಸಿದ್ರು ಅಂತ ಆಕೆ ಹೇಳ್ಕೊಂಡಿದ್ದಾರೆ. 90ರ ದಶಕದ ಅತ್ಯಂತ ಹಾಟ್ ಹೀರೋಯಿನ್, ಇಂಡಸ್ಟ್ರಿಗೆ ಹಿಟ್ ಮೇಲೆ ಹಿಟ್ ಅನ್ನ ಕೊಟ್ಟಂತ ನಟಿ ಒಂದು ಪ್ರಾಮಿಸ್ಗಾಗಿ ತನ್ನ ಭವಿಷ್ಯವನ್ನೇ ಅಂತ್ಯ ಮಾಡೋದಕ್ಕೆ ಮುಂದಾಗಿದ್ರು. ಒಂದು ಹಂತದಲ್ಲಿ ಜನ ಇವರಿಬ್ಬರಿಗೂ ಮದುವೆಯಾಗಿದೆ ಅಂತ ಮಾತನಾಡ್ಕೊಳ್ತಿದ್ರು. ರವೀನಾ ಇದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ರು. ತಮ್ಮಿಬ್ಬರಿಗೂ ಜಸ್ಟ್ ಎಂಗೇಜ್ಮೆಂಟ್ ಮಾತ್ರ ಆಗಿತ್ತು, ಅದು ಮದುವೆ ಅಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಒಂದ್ ಕಡೆ ರೇಖಾ ಜೊತೆಗಿನ ವದಂತಿಗಳು, ಮತ್ತೊಂದ್ ಕಡೆ ಅಕ್ಷಯ್ ಅವರ ಫ್ಲರ್ಟ್ ಮತ್ತು ನಾನ್ ಕಮಿಟಲ್ ಸ್ವಭಾವ ಇವರಿಬ್ಬರು ಲವ್ ಸ್ಟೋರಿಗೆ ಅಂತ್ಯವನ್ನ ಆಡಿತ್ತು. ಸ್ವಲ್ಪ ಸಮಯದ ನಂತರ ಅಕ್ಷಯ್ ಅವರ ಅಫೇರ್ ಮತ್ತೊಂದು ನಟಿ ಜೊತೆ ಶುರುವಾಗುತ್ತೆ. ಆಕೆನೆ ಶಿಲ್ಪಾ ಶೆಟ್ಟಿ. ಶಿಲ್ಪಾ ಶೆಟ್ಟಿ ಈ ಅಕ್ಷಯ್ ಕುಮಾರನ್ನ ಬಹಳ ಸೀರಿಯಸ್ ಆಗಿ ಪ್ರೀತಿಸ್ತಾ ಇದ್ರು. ಆದ್ರೆ ಈ ಒಂದು ಲವ್ ಸ್ಟೋರಿಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪ ಅಂದ್ರೆ ಅಕ್ಷಯ್ ಕೇವಲ ಶಿಲ್ಪಾ ಜೊತೆ ಮಾತ್ರ ಅಲ್ಲ, ಟ್ವಿಂಕಲ್ ಖಾನ ಜೊತೆ ಕೂಡ ಹತ್ರ ಆಗಿದ್ರು. ಆ ಒಂದು ಸಮಯದಲ್ಲಿ ಟ್ವಿಂಕಲ್ ಮತ್ತು ಶಿಲ್ಪಾ ಬೆಸ್ಟ್ ಫ್ರೆಂಡ್. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂದ್ರೆ ಅಕ್ಷಯ್ ತನ್ನದೇ ಗರ್ಲ್ ಫ್ರೆಂಡ್ ನ ಬೆಸ್ಟ್ ಫ್ರೆಂಡ್ ಜೊತೆ ಕೂಡ ಸಂಬಂಧದಲ್ಲಿ ಇದ್ರು. ಶಿಲ್ಪಾ ಶೆಟ್ಟಿಗೆ ಸತ್ಯ ಗೊತ್ತಾದಾಗ ಆಕೆಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಶಿಲ್ಪಾ ಶೆಟ್ಟಿ ಒಂದು ಸಂದರ್ಶನದಲ್ಲಿ ಅಕ್ಷಯ್ ಕುಮಾರ್ ಈ ರೀತಿ ಮಾಡ್ತಾರೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ ಅಂತ ಹೇಳ್ಕೊಂಡಿದ್ರು. ಇದಾದ ನಂತರ ಇವರಿಬ್ರಿಗೂ ಬ್ರೇಕಪ್ ಆಗುತ್ತೆ. ಒಬ್ಬರನ್ನೊಬ್ರು ಮಾತನಾಡಿಸದೆ ದೂರ ಉಳಿತಾರೆ. ಇಬ್ರು ತಮ್ಮ ಕರಿಯರ್ ನಲ್ಲಿ ಬ್ಯುಸಿ ಆಗ್ತಾರೆ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು. ಬಿಗ್ ಬಾಸ್ ಕಾರ್ಯಕ್ರಮದ ಒಂದು ಸೀಸನ್ ನಲ್ಲಿ ಶಿಲ್ಪಾ ಶೆಟ್ಟಿ ಹೋಸ್ಟ್ ಆಗಿ ಹೋಗಿದ್ದಾಗ ಅಕ್ಷಯ್ ತಮ್ಮ ಖತ್ರೋಂಕಿ ಕಿಲಾಡಿ ಶೋ ಪ್ರಮೋಟ್ ಮಾಡೋದಿಕ್ಕೆ ಬಂದಿದ್ರು. ವೇದಿಕೆ ಮೇಲೆ ಶಿಲ್ಪಾ ಶೆಟ್ಟಿ ಅಕ್ಷಯ್ ಕುಮಾರ್ ಅವರನ್ನ ಪರಿಚಯಿಸಿ ಸಂದರ್ಶನ ಮಾಡ್ತಾರೆ. ಅಲ್ಲಿ ಸ್ಟಂಟ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಅಕ್ಷಯ್ ಕುಮಾರ್ ಕಾಮಿಡಿಯಾಗಿ, ನೀವು ನನ್ನ ಎಲ್ಲಾ ಸ್ಟಂಟ್ ಗಳನ್ನು ಕೂಡ ನೋಡಿದ್ದೀರಾ, ನನ್ನ ಸ್ಟೇಟಸ್ ಗಳ ಬಗ್ಗೆ ನಿಮ್ಗಿಂತ ಹೆಚ್ಚು ಯಾರು ಗೊತ್ತು ಅಂತ ಕಾಮಿಡಿಯಾಗಿ ಹೇಳ್ತಾರೆ. ಇದನ್ನ ಕೇಳದಂತ ಜನ ಇವರಿಬ್ಬರ ಬಗ್ಗೆ ಗಾಸಿಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಇಂಟರ್ವ್ಯೂನಲ್ಲಿ ಶಿಲ್ಪಾ ಶೆಟ್ಟಿ, ಅಕ್ಷಯ್ ಕುಮಾರ್ ಇಲ್ಲದೆ ನನಗೆ ಬದುಕೋದಕ್ಕೆ ಅಸಾಧ್ಯ ಅನ್ನುವಷ್ಟು ಅವನನ್ನ ಪ್ರೀತಿಸ್ತೆ, ಆದ್ರೆ ಈಗ ಎಲ್ಲ ಕೂಡ ಮುಗಿದು ಹೋಗಿದೆ, ಹೊಸದಾಗಿ ಜೀವನವನ್ನ ಶುರು ಮಾಡಿದ್ದೀನಿ, ನನಗೆ ಒಂದು ರಿಲೀಫ್ ಫೀಲ್ ಇದೆ ಅಂತ ಮತ್ತು ನೆಮ್ಮದಿಯಿಂದ ಬದುಕ್ತಿದ್ದೀನಿ ಅಂತ ಆಕೆ ಹೇಳ್ಕೊಂಡಿದ್ರು. ನಂತರ ಶಿಲ್ಪಾ ಶೆಟ್ಟಿ ರಾಜ್ ಕುಂದ್ರಾ ಜೊತೆ ಮದುವೆಯಾಗಿ ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ಈ ಶಿಲ್ಪಾ ಶೆಟ್ಟಿ ನಂತರ ಅಕ್ಷಯ್ ಕುಮಾರ್ ಟ್ವಿಂಕಲ್ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಅಕ್ಷಯ್ ನನ್ನ ಜೀವನಕ್ಕೆ ಬಂದಾಗ ನಾನು ಯಾವುದೇ ಸೀರಿಯಸ್ ರಿಲೇಶನ್ಶಿಪ್ ನಡೆಸೋದಕ್ಕೆ ಸಿದ್ಧ ಇರಲಿಲ್ಲ ಅಂತ ಸ್ವತಃ ಟ್ವಿಂಕಲ್ ಗನ್ನ ಹೇಳ್ಕೊಂಡಿದ್ರು. ಇವರಿಬ್ಬರ ನಡುವೆ ಪ್ರೀತಿ ಹುಟ್ಕೊಳ್ಳುವಂತ ಸಮಯದಲ್ಲಿ ಟ್ವಿಂಕಲ್ ಅವರ ಸಿನಿಮಾ ಮೇಲ ರಿಲೀಸ್ ಆಗ್ಬೇಕಿತ್ತು. ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಹಿಟ್ ಆಗುತ್ತೆ ಅಂತ ಟ್ವಿಂಕಲ್ ಖಾನ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಇದ್ರು. ಆದ್ರೆ ಮತ್ತೊಂದ್ ಕಡೆ ಅಕ್ಷಯ್ ಕುಮಾರ್ ಈ ಟ್ವಿಂಕಲ್ ರವರನ್ನ ಸೀರಿಯಸ್ ಆಗಿ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಈ ಅಕ್ಷಯ್ ನೇರವಾಗಿ ಹೋಗಿ ಟ್ವಿಂಕಲ್ ಖಾನ ಬಳಿ ತಮ್ಮ ಪ್ರೇಮ ನಿವೇದನೆ ಮಾಡ್ಕೊಳ್ತಾರೆ. ಅದಕ್ಕೆ ಈ ಟ್ವಿಂಕಲ್ ಖಾನ, ಈ ಒಂದು ಸಿನಿಮಾ ಫ್ಲಾಪ್ ಆದ್ರೆ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳದಂತ ಅಕ್ಷಯ್ ಕುಮಾರ್ಗೆ ಒಂದ್ ರೀತಿ ಆ ದೇವರ ಸ್ಕ್ರಿಪ್ಟ್ ಅನ್ನ ಬರ್ದಂತಿತ್ತು. ಯಾಕೆಂದ್ರೆ ಮೇಲ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ನಿಜವಾಗಿಯೂ ಸಂಪೂರ್ಣವಾಗಿ ಫ್ಲಾಪ್ ಆಗುತ್ತೆ. ಸಿನಿಮಾ ಫೇಲ್ ಆಯ್ತು. ಆದ್ರೆ ಅಕ್ಷಯ್ ಕುಮಾರ್ ಪಾಸ್ ಆಗಿ ವಿನ್ ಆಗ್ತಾರೆ. ಕೊನೆಗೆ ಇವರಿಬ್ರು ಮದುವೆ ಆಗ್ತಾರೆ. ವೀಕ್ಷಕರೇ, ಈಗ ನೀವು ಅಕ್ಷಯ್ ಕುಮಾರ್ ತಮ್ಮ ಹಳೆ ಚಾಳಿಯನ್ನ ಬಿಟ್ಟು ಒಳ್ಳೆ ರೀತಿ ಬದುಕ್ತಿರ್ಬಹುದು ಅಂತ ಅನ್ಕೊಂಡಿರ್ಬಹುದು. ಆದ್ರೆ ನಿಮ್ಮ ಊಹೆ ತಪ್ಪು. ಮದುವೆ ನಂತರ ಕೂಡ ಅಕ್ಷಯ್ ತಮ್ಮ ಹಳೆ ಬುದ್ಧಿಯನ್ನ ಬಿಡ್ಲಿಲ್ಲ. ಅಕ್ಷಯ್ ಕುಮಾರ್ ಅವರ ಖಿಲಾಡಿ ಆಟ ಇನ್ನೂ ಕೂಡ ಮುಂದುವರಿತಾನೆ ಇತ್ತು. ಇದ್ರ ಜೊತೆಗೆ ಅವರ ಹಲವಾರು ಸಿನಿಮಾಗಳು ಹಿಟ್ ಆಗ್ತಿದ್ವು. ಅಂದಾಜ್, ಮುಜ್ಸೆ ಶಾದಿ ಕರೋಗಿ, ಐತ್ರಾಜ್, ವಕ್ತ್ ಸಿನಿಮಾಗಳು ಒಂದರ ಹಿಂದೆ ಒಂದು ದೊಡ್ಡ ಹಿಟ್ ಆಗಿದ್ವು. ಈ ಒಂದು ಸಿನಿಮಾಗಳಲ್ಲಿ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ದೇಸಿ ಗರ್ಲ್ ಪ್ರಿಯಾಂಕಾ ಚೋಪ್ರಾ ಜೊತೆ ಇತ್ತು. ಪ್ರಿಯಾಂಕಾ ಜೊತೆಗೆ ಈ ಅಕ್ಷಯ್ ಕುಮಾರ್ ಅವರ ಕೆಮಿಸ್ಟ್ರಿ ಸಿನಿಮಾಗಳಲ್ಲಿ ಬಹಳ ಜೋರಾಗೇನೆ ಇತ್ತು. ಅಕ್ಷಯ್ ಮತ್ತು ಪ್ರಿಯಾಂಕಾ ತುಂಬಾ ಹತ್ರ ಆಗಿದ್ರು. ಬಾಲಿವುಡ್ ನಲ್ಲಿ ಮತ್ತೆ ಈ ಪ್ರಿಯಾಂಕಾ ಮತ್ತೆ ಅಕ್ಷಯ್ ನಡುವೆ ಸಂಬಂಧ ಇರಬಹುದಂತ ವದಂತಿಗಳು ಹರಿದಾಡ್ದು. ಅಕ್ಷಯ್ ರವರ ಒಬ್ಬ ಸ್ನೇಹಿತ ಹೇಳಿದಂತೆ ಈ ಅಕ್ಷಯ್ ಕುಮಾರ್ ಅವರಿಗೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಆದ್ರೆ ಅಕ್ಷಯ್ ರವರ ವೀಕ್ನೆಸ್ ಹೆಣ್ಮಕ್ಳು ಅಂತ ಸ್ವತಃ ಅವರ ಸ್ನೇಹಿತ ಹೇಳ್ಕೊಂಡಿದ್ದಾರೆ. ಇದೇ ರೀತಿ ಪ್ರಿಯಾಂಕಾ ಚೋಪ್ರಾ ಕೂಡ ಅಕ್ಷಯ್ ಕುಮಾರ್ ಅವರ ವೀಕ್ನೆಸ್ ಆಗ್ತಾರೆ. ಈ ಒಂದು ವಿಚಾರ ಟ್ವಿಂಕಲ್ ಖನ್ನಾಗೆ ತಿಳಿಯುತ್ತೆ. ಈ ಟ್ವಿಂಕಲ್ ಖನ್ನಾ ಅಕ್ಷಯ್ ಮತ್ತು ಪ್ರಿಯಾಂಕಾರನ್ನ ಒಂದು ಹೋಟೆಲ್ ನಲ್ಲಿ ರೆಡ್ ಹ್ಯಾಂಡ್ ಆಗೇನೆ ಹಿಡಿತಾರೆ. ಮತ್ತೆ ಆ ಒಂದು ಸಮಯದಲ್ಲಿ ದೊಡ್ಡ ಗಲಾಟೆ ಕೂಡ ಆಗುತ್ತೆ. ಟ್ವಿಂಕಲ್ ಎಲ್ರೂ ಮುಂದೆ ಅಕ್ಷಯ್ ಕುಮಾರ್ಗೆ ಹೊಡೆದಿದ್ರು ಅಂತ ಸುದ್ದಿ ಕೂಡ ಹರಡಿತ್ತು. ಆದ್ರೆ ಇದಾದ ನಂತರ ಇವರಿಬ್ರು ಮತ್ತೆ ಯಾವ ಸಿನಿಮಾದಲ್ಲೂ ಕೂಡ ಜೊತೆಯಾಗಿ ಕಾಣಿಸ್ಕೊಳ್ಳಿಲ್ಲ. ಅಧಿಕೃತವಾಗಿ ಅಕ್ಷಯ್ ಏನು ಕೂಡ ಹೇಳಿಲ್ಲ, ಪ್ರಿಯಾಂಕಾ ಕೂಡ ಏನು ಕೂಡ. ಆದ್ರೆ ಕೆಲವು ರಿಪೋರ್ಟ್ಗಳ ಪ್ರಕಾರ ಟ್ವಿಂಕಲ್ ಅಕ್ಷಯ್ ಕುಮಾರ್ ಅವ್ರ ಬಳಿ ಪ್ರಿಯಾಂಕಾ ಜೊತೆ ಸಂಬಂಧವನ್ನ ಮುಂದುವರಿಸೋದಿಲ್ಲ ಅಂತ ಮತ್ತು ಆಕೆಯಿಂದ ಸಂಪೂರ್ಣ ದೂರ ಇರ್ತೀನಿ ಅಂತ ಹೇಳಿ ಪ್ರಮಾಣವನ್ನ ಮಾಡಿಸ್ಕೊಂಡಿದ್ರು ಎಂಬ ಸುದ್ದಿ ಹರಡಿತು. ಅಕ್ಷಯ್ ಕುಮಾರ್ ಕೂಡ ತಮ್ಮ ದಾಂಪತ್ಯ ಜೀವನ ಉಳಿಸ್ಕೊಳ್ಳೋದಕ್ಕೆ ಪ್ರಿಯಾಂಕಾ ಚೋಪ್ರಾ ಇಂದ ದೂರ ಆಗ್ತಾರೆ. ಈ ಪ್ರಿಯಾಂಕಾ ಚೋಪ್ರಾ ಕೂಡ ಅಕ್ಷಯ್ ಕುಮಾರ್ ರೊಂದಿಗೆ ಮತ್ತೆ ಸಿನಿಮಾವನ್ನ ಮಾಡೋದಿಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿದ್ರು. ಆದ್ರೆ ಕತೆ ಇಲ್ಲಿಗೆನೆ ಮುಕ್ತಾಯ ಆಗ್ಲಿಲ್ಲ. ಇದಾದ ನಂತರ ಅಕ್ಷಯ್ ಕುಮಾರ್ ಬದುಕಲ್ಲಿ ಮತ್ತೊಬ್ಬ ನಟಿಯ ಎಂಟ್ರಿ ಆಗುತ್ತೆ. ಆಕೆ ಬೇರೆ ಯಾರು ಅಲ್ಲ, ಕತ್ರಿನಾ ಕೈಫ್.
ಈ ಕತ್ರಿನಾ ಮತ್ತು ಅಕ್ಷಯ್ ಅವರ ಕೆಮಿಸ್ಟ್ರಿ ಕೇವಲ ಆನ್ ಸ್ಕ್ರೀನ್ ನಲ್ಲಿ ಮಾತ್ರ ಇರಲಿಲ್ಲ, ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಹೆಚ್ಚಾಗಿತ್ತು. ನಮಸ್ತೆ ಲಂಡನ್, ವೆಲ್ಕಮ್. ಈ ರೀತಿ ಪ್ರತಿಯೊಂದು ಸಿನಿಮಾದೊಂದಿಗೆ ಅವರ ಕೆಮಿಸ್ಟ್ರಿ ಸ್ಕ್ರೀನ್ ನಿಂದ ರಿಯಲ್ ಲೈಫ್ ಕಡೆಗೆ ರಿಯಲ್ ಆಗೇನೆ ಸಾಕ್ತಿತ್ತು. ಬಾಲಿವುಡ್ ನ ಸಿಂಗ್ ಮತ್ತು ಲಂಡನ್ ನ ಹುಡುಗಿಯ ನಡುವೆ ಏನೋ ನಡೀತಿದೆ ಅಂತ ವದಂತಿಗಳು ಹರಡೋದಕ್ಕೆ ಶುರುವಾದವು. ಆದರೆ ಸ್ವಲ್ಪ ದಿನ ಆದ ನಂತರ ಇದು ಅಂತ್ಯಗೊಳ್ಳುತ್ತೆ. ವೀಕ್ಷಕರೇ, ಈ ಅಕ್ಷಯ್ ಕುಮಾರ್ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಕೂಡ ಇಂಥ ಸಾಕಷ್ಟು ವಿಷಯಗಳು ಸಿಗ್ತವೆ. ಆದರೆ ಇವತ್ತು ಇವರು ಇದೆಲ್ಲವನ್ನು ಕೂಡ ಬಿಟ್ಟು ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಬದುಕ್ತಿದ್ದಾರೆ. ಇಬ್ರು ಮಕ್ಕಳಿಗೆ ಪ್ರೀತಿಯ ತಂದೆ, ಟ್ವಿಂಕಲ್ ಅವರ ಯಶಸ್ವಿ ಗಂಡ, ಒಬ್ಬ ಪ್ರತಿಭಾವಂತ ನಟನಾಗಿ ಸಮಾಜದಲ್ಲಿ ಬದುಕ್ತಿದ್ದಾರೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಅಕ್ಷಯ್ ಕುಮಾರ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.